ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಪಿಜಿ ನಿವಾಸಿಗಳಿಗೆ ಸಂಕಷ್ಟ ಶುರುವಾಗಿದೆ. ಬೆಂಗಳೂರಿನ ಕೆಲ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟವೂ ಇಲ್ಲ. ವೈಟ್ಫೀಲ್ಡ್ ಪಿಜಿ ಅಸೋಸಿಯೇಷನ್ ಈ ಪೋಸ್ಟ್ ಹಾಕಿದೆ. ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ ಅಂತ ನಿವಾಸಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪಿಜಿಗಳಲ್ಲಿ ಸಂಕಷ್ಟ ಇದೆ. ಮಧ್ಯಾಹ್ನದ ಊಟಕ್ಕೂ ಬ್ರೇಕ್ ಬಿದ್ದಿದೆ. ಪಿಜಿ ಅಸೋಸಿಯೇಷನ್ ಒಂದು ಪೋಸ್ಟ್ ನೀವು ನೋಡ್ತಾ ಇದ್ದೀರಾ. ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಮಧ್ಯಾಹ್ನದ ಊಟ ಸಿಗೋದಿಲ್ಲ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಸೆಲ್ಫ್ ಕುಕಿಂಗ್, ನೀವೇ ಅಡುಗೆ ಮಾಡ್ಕೊಳ್ಳೋದಕ್ಕೂ ಇಲ್ಲಿ ಅವಕಾಶ ಇರೋದಿಲ್ಲ. ಗ್ಯಾಸ್ ಸಿಲಿಂಡರ್ನ ಕೊರತೆಯಿಂದಾಗಿ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಕತ್ರಿ ಬಿದ್ದಿದೆ. ಹೊರಗಡೆ ಹೋದ್ರೆ ಹೋಟೆಲ್ಗಳು ಬಂದ್. ಹೋಟೆಲ್ಗಳಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ, ಗ್ರಾಹಕರಿಗೆ ಬರೆ. ಗ್ಯಾಸ್ ಚಾರ್ಜ್ ವಿಧಿಸ್ತಾ ಇದ್ದಾರೆ ಬೆಂಗಳೂರಿನ ಹೋಟೆಲ್ ಮಾಲೀಕರು. 30 ರೂಪಾಯಿ ಹೆಚ್ಚುವರಿ ವಸೂಲಿ ಮಾಡ್ತಾ ಇದೆ ಆಂಧ್ರ ಹೋಟೆಲ್. ದೊಡ್ಡನೆಕ್ಕುಂದಿಯಲ್ಲಿರೋ ಆಂಧ್ರ ಮೀಲ್ಸ್ ಹೋಟೆಲ್ನಲ್ಲಿ ವಸೂಲಿ ಆಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಇದೆ, ಅದನ್ನ ಗ್ರಾಹಕರ ತಲೆಗೆ ಕಟ್ಟೋದಕ್ಕೆ ಹೋಟೆಲ್ ಮುಂದಾಗಿದೆ. ಬಿಲ್ಲಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಗ್ಯಾಸ್ ಸಪ್ಲೈ ಇಶ್ಯೂ, 30 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ನಾವೇ ಕೊಡಬೇಕು. ಬೆಂಗಳೂರಿನ ಹೋಟೆಲ್ ಗ್ರಾಹಕರಿಗೆ ಬರೆ ಹಾಕ್ತಾ ಇದೆ. ಅದರಲ್ಲಿ ತಿಂಡಿಗೆ ಬೇರೆ, ಅದರ ಜೊತೆಗೆ ಗ್ಯಾಸ್ ಸಪ್ಲೈ ಇಶ್ಯೂ ಇದೆ. ಅದಕ್ಕೆ 30 ರೂಪಾಯಿ ಗ್ರಾಹಕರೇ ಕಟ್ಟಬೇಕು. ಗ್ರಾಹಕರ ತಲೆಗೆ ಕಟ್ಟಿದೆ ಈ ಹೋಟೆಲ್. ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಖದೀಮರು ಕೈಚಳಕ ತೋರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಶುರುವಾಗಿದೆ ಸಿಲಿಂಡರ್ ಕಳ್ಳರ ಹಾವಳಿ. ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ ಸಿಲಿಂಡರ್ ಕಳ್ಳತನ ನಡೆದಿದೆ. ಚೀಲ ಸಮೇತ ಬೈಕ್ನಲ್ಲಿ ಸಿಲಿಂಡರ್ ಕದ್ದೊಯ್ದಿದ್ದಾರೆ ಕಳ್ಳರು. ಬೈಕ್ನಲ್ಲಿ ಬಂದು ಕಳ್ಳತನ ಮಾಡಿರೋ ಖತರ್ನಾಕ್ ಕಳ್ಳ. ಸಿಲಿಂಡರ್ ಸಿಗದೆ ಆತಂಕಗೊಂಡವರಿಗೆ ಕಳ್ಳರ ಶಾಕ್. ರಾಮನಗರದಲ್ಲೂ ಕೂಡ ನಿನ್ನೆ ಕಳ್ಳತನ ಆಗಿತ್ತು ಸಿಲಿಂಡರ್. ಈಗ ನೋಡಿದ್ರೆ ಬೆಂಗಳೂರಿನಲ್ಲೂ ಸಿಲಿಂಡರ್ ಕಳ್ಳತನ. ಚಿನ್ನದ ಬೆಲೆ ಏರಿಕೆಯಾದ್ರೆ ಚಿನ್ನ ಕದಿತಾರೆ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂದ್ರೆ ಸಿಲಿಂಡರ್ ಕದ್ದೊಯ್ತಾ ಇದ್ದಾರೆ. ಎರಡೂ ದೃಶ್ಯ ನೋಡ್ತಾ ಇದ್ದೀರಾ. ರಾಮನಗರದಲ್ಲಿ ನಿನ್ನೆ ಸಿಲಿಂಡರ್ ಕದ್ದೊಯ್ದಿದ್ದಾನೆ ಕಳ್ಳ. ಈ ಕಡೆ ಬೆಂಗಳೂರಿನಲ್ಲೂ ಕೂಡ ಸಿಲಿಂಡರ್ ಕದ್ದುಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಮನೆ ಕಾಂಪೌಂಡ್ ಒಳಗಡೆ ಸಿಲಿಂಡರ್ಗೆ ಅಂತ ಒಂದು ಜಾಗ ಇರುತ್ತೆ. ಕಾಂಪೌಂಡ್ ಒಳಗೆ ನುಗ್ಗಿ ಸಿಲಿಂಡರ್ ಕದ್ದೊಯ್ದಿದ್ದಾನೆ ಕಳ್ಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.